ಪಕ್ಷದಲ್ಲಂತೂ ಹೀನಾಯವಾಗಿ ನಾವು 10 ಮತಕ್ಷೇತ್ರ ಇವರು ಒಳವಪ್ಪ ಅಂತ ಇದ್ದೀನಿ. ಚಾಮರಾಜನಗರ, ತುಮಕೂರಿನಲ್ಲಿ ವಿರೋಧ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು, ಚಿಕ್ಕಬಳ್ಳಾಪುರನಲ್ಲಿ ಕಡವಲಿಕ್ಕೆ ಪ್ರಯತ್ನ ಮಾಡಿದ್ರು, ಅದೇ ರೀತಿ ಕಲಬುರಗಿ, ಬೀದರು, ರಾಯಚೂರು, ಕೊಪ್ಪಳ, ದಾವಣಗೆರೆ. ಕೊಪ್ಪಳದಲ್ಲಿ ಅಂತರೂ ವಿಜೇಂದ್ರನ ಒಬ್ಬ ಚೇಲಾದಾನ ಬಿಜೆಪಿ ಆತ ರಾಘವೇಂದ್ರ ಹಿಟ್ನಾಳ ಅಣ್ಣ ಆಚೆ ಬರಲಿ ಅಂತೇಳಿ ವಿಜೇಂದ್ರ ಜೊತೆ ಡೀಲಿಂಗ್ ಮಾಡಿಕೊಂಡು ಇವತ್ತು ವೀಕ್ ಕ್ಯಾಂಡಿಡೇಟ್ ಹಾಕಿ ಕೊಪ್ಪಳ ಸೋತೀವಿ. ಬೀದರ್ ಸೋಲಿಕ್ಕೆ ಎಲ್ಲ ವಿಜೇಂದ್ರನ ಚೇಲಾಗಳು ಏನು ಎಮ್ ಎಲ್ ಇದ್ದರು ಅವ್ರು ಎಲ್ಲರೂ ಈಶ್ವರ ಖಂಡ್ರೆ ಕೂಡ ಒಪ್ಪಂದ. ಇನ್ನಾದರೂ ಈಶ್ವರ ಖಂಡ್ರೆ ಮನೆಯಾಗೆ ಇರ್ತಾರೆ. ರಾತ್ರಿ ಮುಂಜಾನೆ 6ಕ್ಕೆ ಹೋಗ್ರಿ ಎಲ್ಲ ಇವತ್ತು ಹೆಚ್ಕೊಂಡು ಕೂತಿರ್ತಾರೆ. ನಾವು ಇವ್ರ ಸೇವರು ನೀವು ಇವ್ರ ಸೇವಿರುತ್ತೆ. ದಾವಣಗೆರೆ ಅಂತೂ ಜೀವಂತ ಸಾಕ್ಷಿ. ಇವತ್ತು ಯಾರು ಮಲ್ಲಿಕಾರ್ಜುನ ಪತ್ತೆ ಸಿದ್ದೇಶ್ವರ್ ಏನು ಲೋಕಸಭಾ ಸದಸ್ಯರು, ಅವ್ರ ತಂದೆಯವರು ಲೋಕಸಭಾ ಸದಸ್ಯರು ನನ್ನ ಜೊತೆಗಿದ್ದರು. ಅವರು ಕರ್ನಾಟಕದಲ್ಲಿ ಮೊದಲು ಯಡಿಯೂರಪ್ಪಗೆ ಕಾರ್ ಕೊಟ್ಟು ದುಡ್ಡು ಕೊಟ್ಟು ಪಾರ್ಟಿ ಕಟ್ಟಲಿಕ್ಕೆ ದೊಡ್ಡ ಸಹಾಯ ಮಾಡಿದವರು ಯಾರಪ್ಪ ಅಂದರೆ ಸಿದ್ದೇಶ್ವರ ತಂದೆ ಜಿ ಮಲ್ಲಿಕಾರ್ಜುನಪ್ಪ. ಅವ್ರು ಸೊಸೆಯನ್ನು ಸೋಲಿಸಿದ್ರು ಇದೇ ವಿಜೇಂದ್ರ. ಈಗ ಮೊನ್ನೆ ಹೇಳ್ಯಾರಲ್ಲ, ಒಬ್ಬ ಕಾಂಗ್ರೆಸ್ಸಿನ ಶಾಸಕರಿಗೆ ಡೀಲಿಂಗ್ ಮಾಡ್ಕೊಂಡನ ನಮ್ಮ ಅವನು ವಿಜೇಂದ್ರನ ಚೇಲಾತ ಮಾಡಿಕೊಂಡು ಮತ್ತು ಅವ್ರು ಇಲೆಕ್ಷನ್ ಮಾಡ್ಯಾರ. ಕೋಟಿಗಟ್ಟಲೆ ಹಣ ತೊಗೊಂಡಂತ ಅವನೇ ಹೇಳಿ ಯಾವಾಗ ಎಟ್ಟೆಟ್ಟು ಕೊಟ್ಟು ರೊಕ್ಕ ಅನ್ನೋದು ಹೇಳ್ತೀನತ್ತೆ. ಯಾವ ದೇವಸ್ಥಾನ ಆದರೂ ಹೋಗ್ಲಿಕ್ಕೆ ಹೇಳೋದಿನತ್ತೆ. ಯಾರು ಅವ್ರು ಚನ್ನಗಿರಿ MLA ಬಸವರಾಜ್, ಹಾಂ ಶಿವಗಂಗಾ ಬಸವರಾಜ್ ಅವ್ರು ಹೇಳ್ಯಾರ. ಮತ್ತು ಇಷ್ಟೆಲ್ಲ ಇದ್ದ ಮ್ಯಾಗೂ ವಿಜೇಂದ್ರನ ಮುಂದುವರಿಸ್ತೀರಂದ್ರೆ ಅದೇನೋ ಆತ್ಮಾಹುತಿ ಮಾಡ್ಕೊಂಡಂಗೆ BJP ಹೆಂಗೆ ಭಯೋತ್ಪಾದಕರು ಮೈಗೆ ಬಾಂಬ್ ಹಾಕೊಂಡು ತಾವೇ ಸ್ಫೋಟ್ ಮಾಡ್ಕೊತಾರಲ್ಲ, ಹಂಗೆ BJPಗೆ ಅದು ಬೇಕಾಗಿತ್ತು ಅಂದ್ರೆ ವಿಜೇಂದ್ರನ ಯಡಿಯೂರಪ್ಪನ ಮಾತು ಕೇಳಿ ಮುಂದುವರ್ಸಿ. ಜೋಶಿ ಅವರ ನೇತೃತ್ವದಲ್ಲಿ 2ನೇ ಸುತ್ತಿನ ಮಾತುಕತೆ ನಡೀತಾ ಇದೆ. ಏನು ತಟಸ್ಥರು ಮತ್ತು ಏನು ಅತೃಪ್ತರು ಸಭೆ ನಡೆಸಿ ಸಾಮೂಹಿಕ ನಾಯಕತ್ವ ಹೋಗ್ಬೇಕಂತ ಒಂದು ಸಭೆ ಆಗಿದೆ. ಹೌದು ನೋಡ್ರಿ, ಈ ಮನುಷ್ಯ ಈ ವಿಜೇಂದ್ರ ಹುಡುಗ ಯಾರು ಗೊತ್ತೂ ಹೆಂಗೆ ರೆಸ್ಪೆಕ್ಟ್ ಕೊಡಬೇಕು ಹಿರಿಯಾರು. ನಾವೆಲ್ಲ ಮೊನ್ನೆ ಶಿವರಾಜ್ ತಂಗಡಿಗೆ ಮಂತ್ರಿ ಹೇಳ್ಯಾರಲ್ಲ, ವಿಜೇಂದ್ರ ಕಣ್ಣು ಬಿಡೋಕ್ಕಿಂತ ಮೊದಲು ನಾವು ಪಾರ್ಟಿ ಕಟ್ಟಿವ್ರಿ ಕರ್ನಾಟಕದಾಗ. ನಮ್ಮ ಅಪ್ಪ ಕಟ್ಟಾನ, ನಮ್ಮ ಅಪ್ಪ ಸೈಕಲ್ ಹೊಡೆದಾನ. ನಿಮ್ಮ ಅಪ್ಪ ಸೈಕಲ್ ಅಲ್ಪ, ನಾವು ಸೈಕಲ್ ಹೊಡೆದೀವಿ. ನಮಗೆ ಬಲ್ಲೆ ನಾವು ನೋಡ ಹೆಲಿಕಾಪ್ಟರ್ ಇರ್ತೇವೆ ನಾವು. ಹಾಂ, ಚಿತ್ರದುರ್ಗ ಸಾಮೇನಿ ಪಾರ್ಟ್ನರ್ಶಿಪ್ನ ತೊಗೊಂಡು ಹೆಲಿಕಾಪ್ಟರ್ ನಮ್ಮಲ್ಲಿ ಇರಲಿಲ್ಲ. ಹಾಂ, ಚಿತ್ರದುರ್ಗ ಸ್ವಾಮಿ ಜೋಡ ಇರೋದು ಹೆಲಿಕಾಪ್ಟರ್ ಇತ್ತು. ಈಗ ನಾವು ಸ್ವಾಮಿನ ಒಳಗೆ ಕಳ್ಸೋದು ಬಿಡ್ರಿ, ಏನು ಮಾಡೋದಕ್ಕೆ. ಈಗ ಯಡಿಯೂರಪ್ಪನ ಅದೇ ಕೇಸ್ನಾಗ ಸೇಮ್ ಕೇಸೇ ಇದೆ ಎರಡು. ಅದಕ್ಕೆ ನಾನು ಹೇಳ್ತೇನೆ, ಕರ್ನಾಟಕದಲ್ಲಿ BJP ಉಳಿಸ್ಬೇಕಾದ್ರೆ ಯಡಿಯೂರಪ್ಪ ಕುಟುಂಬದಿಂದ BJP ಮುಕ್ತ ಆಗುತ್ತೆ. ಇಲ್ಲ ಅಂದ್ರೆ ಕರ್ನಾಟಕದಲ್ಲಿ BJPಗೆ ಭವಿಷ್ಯ ಭಾಳ ಕಡಿಮೆ. ಯತ್ನಾಳ್ ವಾಪಸ್ BJP ಕರೆತರ್ಬೇಕಂತೇಳಿ ಹಲವಾರು ಜನರು ಪರೋಕ್ಷವಾಗಿ ತೆರೆಮರೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡ್ರಿ, ಮಾಡೇ ಮಾಡ್ತಾರೆ. ಯಾಕಂದ್ರೆ ಗೊತ್ತಿದೆ, ಇಡೀ ರಾಜ್ಯದಲ್ಲಿ ಹಿಂದುತ್ವದ ಪರವಾಗಿ ಗಟ್ಟಿದ್ದೀವಿ ನಾವೇ. ವಿಜೇಂದ್ರ ಅಂದ್ರೆ ಹಿಂದುತ್ವ ಕಾರ್ಯಕರ್ತರು ಏನಾರು ಆದಾಗ ಹೋಗಿ ಏನಾದ್ರು ಮಾಡ್ಯಾನ. ಎಲ್ಲರೂ ವಿಧಾನಸಭಾದಾಗ ಹಿಂದೂಗಳ ಪರವಾಗಿ ಮಾತಾಡ್ಯಾನ. ಒಂದು ಇಂಟರ್ವ್ಯೂ ಹೇಳ್ತಾನೆ, DK ಶಿವಕುಮಾರ್ ನಾವು ಬಿಸ್ನೆಸ್ ಪಾರ್ಟ್ನರ್ ಅಂತ ಹೇಳ್ತಾರೆ. ಅಂದಾಗ ಇವರೆಲ್ಲ ಒಂದಾಯ್ತು ಒಳಪ್ಪಂದು ಮಾಡ್ಕೊಂಡು BJP ಕಾರ್ಯಕರ್ತರು ಸಾಯ್ಲಕತ್ತಾರೆ, ಕೇಸ್ ಹಾಕ್ಲಕತ್ತಾರೆ. ಈಗ ನನ್ನ ಮ್ಯಾಗ 58 ಕೇಸ್ ಹಾಕಿದ್ರು. ಮೊನ್ನೆ ಮತ್ತೊಂದು ಕೇಸ್ ಹಾಕಿದ್ರು ಬಿಜಾಪುರನಾಗ. ತಹಸೀಲ್ದಾರ್ ಕಡೆ ನನಗೆ ನಿಮ್ಮನ್ನ ಯಾಕೆ ಅರೆಸ್ಟ್ ಮಾಡಬಾರ್ದು, ರೋಡಿ ವಿಸಿಟ್ನಾಗ ಹಾಕಬಾರ್ದು ಅಂತ ಕೇಳ್ತಾರೆ. ನಾನು ನೀವು ಹೈಕೋರ್ಟಿನ ಆರ್ಡರ್ ತೋರಿಸ್ತೀನಿ, ಇಟ್ಟು ಚೀಮಾರಿ ಹಾಕ್ಯಾರ ತಹಸೀಲ್ದಾರ್ಗೆ ಮತ್ತು ಇಲ್ಲಿ ಅವರು ಅಧಿಕಾರಿಗಳಿಗೆ. ನೀವು ಮಾನ ಮರ್ಯಾದೆನೋ ಇಂತಿಂಥ ವರ್ಡ್ ಉಪಯೋಗ ಮಾಡ್ಯಾರ ಹೈಕೋರ್ಟ್ ಜಡ್ಜ್. ಈ ವ್ಯಕ್ತಿ ಬಗ್ಗೆ ನೀವು ಹಿಂಗೆಲ್ಲ ಇದು ಮಾಡಿರಿ, ಎಲ್ಲ ಕೇಸ್ ಖುಲಾಸೆ ಇದೆ. ಅಂಥ ಕೇಸು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಾಗ ನನ್ನ ಮ್ಯಾಗ 26 ಕೇಸ್ ಹಾಕಿದ್ರು. ಎಲ್ಲ ಕೇಸುಗಳು ಅಕ್ವಿಟ್ ಆಗ್ಯಾವ. ಎಲ್ಲನೂ ನಿರ್ದೋಷ ಅಂತೇಳಿ ಎಲ್ಲನೂ ಬಿಡುಗಡೆ. ಅವ್ರ ಸಹಿತ ಕೇಸ್ ಸೇರಿಸಿ 58 ಅಂತೇಳಿ. ಅಂದ್ರೆ ಇವ್ರ ಬಳಿ ಮಾಹಿತಿ ಇಲ್ಲ. ಈಗ ಹೊಸದಾಗಿ IGP ಬಂದಾರಲ್ಲ, ಸಲೀಮತ್ ಬಂದಾರ, ಯಾರು ಇನ್ಚಾರ್ಜ್. ಅವ್ರು ಮೊದಲ ಕೆಲಸ ಏನು ಮಾಡಿದ್ರು ಅಂದ್ರೆ ಚಾರ್ಜ್ ತೊಗೊಂಡು ಯತ್ನಾಳ ವಿರುದ್ಧ 8 ಕೇಸ್ ಅದ. ಸಲೀಮ್ ಅಂದ್ಕೊಳ್ಳೇನು ಮತ್ತು ಅವ್ರು ಮಾಡೋರೇ ಅಲ್ಲ. ಮುಷರಫ್ ಸಲೀಮ ಬಂದ್ರೆ ಮತ್ತೆ ಇದೇ ಕೆಲಸ. ಹಾಂ, ಪರ್ವೇಜ್ ಮುಷರಫ್ನಾಗ ನನ್ನ ಮ್ಯಾಗ ಅವ್ರಿಗೆ ಪ್ರಯತ್ನ ಮಾಡ್ಯಾರ. ಅದಕ್ಕೆ ಮೊನ್ನೆ ಮುಖ್ಯಮಂತ್ರಿ ಗರಂ ಆಗ್ಯಾರ. ಏನು ನೀವು ಕೇಸ್ ಸರಿಯಾಗಿ ಯತ್ನಾಳನೆಲ್ಲ ಕೇಸ್ ಬಿಟ್ಟು ಹೋಗಲ್ಲ, ಹ್ಯಾಂಗೆ ಗೊತ್ತ ಅಂದ್ರೆ ಎಷ್ಟು ಟಾರ್ಗೆಟ್ ಇಡ್ಲಾಕತ್ತಾರ ನಮ್ಮ ಇವ್ರ ಮ್ಯಾಗ. ಯಾರು ನಮ್ಮ ಬ್ರಿಗೇಡದ್ದು ಕೂಲಿಬೆಲೆ ಅವ್ರ ಮ್ಯಾಗ, ಅಲ್ಲಿ ಪ್ರಮೋದ್ ಮುತಾಲಿಕರ ಮ್ಯಾಗ,
ಅನಂತ್ ಕುಮಾರ್ ಹೆಗಡೆ ಮ್ಯಾಗ, ಸಿ ಟಿ ರವಿ ಮ್ಯಾಗ ಮತ್ತು ನಮ್ಮ ಪ್ರತಾಪ್ ಶಿವ ಮ್ಯಾಗ ಟಾರ್ಗೆಟ್ ಕರ್ನಾಟಕದಾಗ ಇರೋರು ನಾವು. ವಿಜೇಂದ್ರ ಟಾರ್ಗೆಟ್ನಾಗಿಲ್ಲ. ಯಾಕಂದ್ರೆ ಅವರು ಮುಸ್ಲಿಮರು ನಾವು ಅಣ್ತಂಬ್ರು ಹೇಳ್ತಾವೆ ನಾವು ವಿಜೇಂದ್ರ ನಾವು ಮಾಡ್ತೀವಿ, ನಮ್ಮ ತಂದೆಯವ್ರು ಆಯ್ತು ನಾವು ಇಂಟ್ರಿ ನೋಡ್ರಿ ಹೇಳಿವಿ. ಅಂದಾಗ ಕರ್ನಾಟಕದ ಬಿ ಜೆ ಪಿ ಪಕ್ಷ ಹಿಂದೂ ಕಾರ್ಯಕರ್ತರ ರಕ್ಷಣೆ ಆಗ್ಬೇಕಾದ್ರೆ ಮೊದಲು ವಿಜೇಂದ್ರ ಸರಿ ಏನು ಅಧ್ಯಕ್ಷ ಸ್ಥಾನ ತೆಗೆದಿಲ್ಲ. ನಮ್ಮ ಟೀಮ್ ಭಾಳ ದೊಡ್ಡದೈತಿ. ನೀವು ತಟಸ್ಥತೆಯನ್ನು ಮಾಧ್ಯಮದವ್ರು ಹೇಳ್ತಿದ್ರೆ ಅವರು ವಿಜೇಂದ್ರ ವಿರುದ್ಧ ಅದ, ನಾವು ಎಲ್ಲ ವಿರುದ್ಧ ಅದ. ಬಸವರಾಜ ಬೊಮ್ಮಾಯಿ ವಿರುದ್ಧ ಅದ, RS ವಿರುದ್ಧ ಅದ, ಅಶ್ವಥ್ ನಾರಾಯಣ ವಿರುದ್ಧ ಅದ, ಸಿ ಟಿ ರವಿ ಒಳಗಿಂದೊಳಗೆ ವಿರುದ್ಧ ಅದನ್ನ ಮ್ಯಾಗ ಮಾತ್ರ ಟ್ಯಾಂಕ್ ನಾಟಕ ಮಾಡ್ತಾನೆ. ಇಂಥ ನಾಟಕ ಕಂಪ್ನಿ ಮಾಡಿ ಇಂಥವ್ರು ಆರ್ಸಿ ಬರ್ತಾರೆ, ಇಂಥವ್ರನ್ನ ಅಧ್ಯಕ್ಷ ಮಾಡ್ಯಾರ. ನಾವು ಗಟ್ಟಿಯಾಗಿ ನಿಂತಿರಲಿಲ್ಲ. ರಮೇಶ್ ಜಾರಕಿಹೊಳಿ ನಮ್ದೊಳಗೆ ಅದ, ಈಗ ಅದ ಕುಮಾರ ಬಂಗಾರ ನಾ ಹೇಳಿ ಒಂದೇ ಇದೀವಿ ರೀ. ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅಷ್ಟೇ, ನಾವು ಭೇಟಿ ಆಗ್ತೀವಿ, ಮಾತಾಡ್ತೀವಿ. ಈಗೇನು ಕೆಲವೇ ಒಂದು ವಾರನಾಗ ನಾವು ಬೆಳಗಾವಿ ಮತ್ತೆ ಸೇರ್ಲಾಕತ್ತೀವಿ. ನಮ್ಮ ಕಣ್ಣಿಗೆ ಕಾಣೋದು ಸೇರಿದೆ. ನಿಮ್ಮ ಕಣ್ಣಿಗೆ ಈ ಸಲ ಬೆಳಗಾವಿ ಸೇರೋದು ನಿಮ್ಮ ಕಣ್ಣಿಗೆ ಕಾಣಕ್ಕೆ ಸೇರೋದು. ನಮಗೇನು ಭಯ ಇಲ್ಲ. ಅವ್ರಿಗೆ ಕನ್ವಿನ್ಸ್ ಮಾಡತ್ತಾರಂತ, ನೀವು ಹಿರಿಯ ನಾಯಕರಿದ್ದೀರಿ, ಗುರ್ಸ್ಕೊಬೇಡಿ ಈ ಕಡೆ ಬರ್ರಿ ಅಂತ. ಅಂದ್ರೆ ಟೀಮ್ ಹೊಡಿಯೋದು ಈಗ ನಡಪಾಗೈತೆ ಹಿರಿಯ ನಾಯಕ. ಟೀಮ್ ಹೊಡಿಯೋದಿಲ್ಲ. ಅದು ಜಾರಕಿಹೊಳಿದು CD ಬಿಡುಗಡೆ ಮಾಡಿಸಿದಾರೆ ಯಾರು? ವಿಜಯೇಂದ್ರ. ಇಂಥ ಹಲ್ಕೆ ಕೆಲಸ ಮಾಡ್ತಾರ. DK ಶಿವಕುಮಾರ್ ಇವರು ಕೂಡಿ ಏನು ಮಾಡಿದ್ರು? ರಮೇಶ್ ಜಾರಕಿಹೊಳಿ ಜೀವನ ಹಾಳು ಮಾಡಿದ್ರ? ಕುಮಾರ ಬಂಗಾರಪ್ಪ ಏನು ಮಾಡಿದ್ರು? ಅಂದರೆ ಎಲ್ಲ ಹಿಂದುಳಿದ ಜನಾಂಗದ ನಾಯಕರುಗಳನ್ನು, ಪರಿಶಿಷ್ಟ ಜಾತಿ ಲಿಂಬಾವಳಿ ಇರ್ಬೋದು, ನಮ್ಮ ಹಿಂದುಳಿದ ವರ್ಗ ಕುಮಾರ ಬಂಗಾರಪ್ಪ ಇರ್ಬೋದು, ವಾಲ್ಮೀಕಿ ಜನಾಂಗದ ರಮೇಶ್ ಜಾರಕಿಹೊಳಿ ಇರ್ಬೋದು. ನಾ ಎಲ್ಲರೂ ಕಾಂಪಿಟೇಷನ್ ಆಗ್ತೇನೆ, ನನ್ನ ಮಗ ತನ್ನ ಮಗ ಅಂತೇಳಿ ಯಡಿಯೂರಪ್ಪ ನನ್ನ ಮಣ್ಣ ಕೊಡ್ಬೇಕು ಬಂದ. ಹಾಗಾಗಿ BJP ಯಾವಾಗಲೂ ಬಿಟ್ಟು ಹೋಗಲ್ಲ. ಯಡಿಯೂರಪ್ಪ ತನ್ನ ಮಗನ ಭವಿಷ್ಯ ತನ್ನ ಸರ ಯತ್ನಾಳ್ ಪಾಪ್ಯುಲರ್ ಲೀಡರ್ ಅದಾನ. ಎಲ್ಲರೂ ನಾಳೆ ನನ್ನ ಮಗ ಕೂತಾಗ್ತಂತ ಮೊನ್ನೆ ಹತ್ತು ಕರೆದು ಯತ್ನಾಳ ನೀವು ಹೊರಗೆ ಹಾಕ್ಲಿಕ್ಕಂದ್ರೆ ನಾನು ಉಪವಾಸ ಬಿದ್ದು ಸಾಯ್ತೇನೆ ಇಂತೆಲ್ಲ ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಹೇಳ್ತಾನ್ರಿ. ಅದಕ್ಕೆ BJP ಆಫೀಸ್ನ ಬಂದ್ಕೊಂಡಿರ್ಲಕತ್ತಾನ ತನ್ನ ಮಗನ ಕುರ್ಚಿ ಸಲುವಾಗಿ. BJP ಉದ್ದಾರಕ್ಕಲ್ಲ. ಖರೆ ಯಡಿಯೂರಪ್ಪಗೆ BJP ಒಳ್ಳೇದಾಗಬೇಕಾಗಿದ್ರೆ ಅವನ ಮಗನ ರಾಜೀನಾಮೆ ಕೊಟ್ಟು ಯಡಿಯೂರಪ್ಪ ರಾಜಕೀಯ ನಿವೃತ್ತಿ ತಗೋ. ಭಾಳ ಗಂಭೀರ ಕೇಸ್ ಅದಾವ ಯಡಿಯೂರಪ್ಪ ಮೇಲೆ. ವಿಜಯೇಂದ್ರ ಮೇಲೆ ಗಂಭೀರ ಕೇಸ್ ಅದಾವ. ಏನೋ ಇಡಿದು ಮೊನ್ನೆ ಹೋಗಿದ್ರಲ್ಲ, ಇಡಿ ಕೇಸಿಗೆ ಹೋಗಿದ್ರು. ಖಾಸಗಿ ಕೆಲಸ ದಿಲ್ಲಿಗೆ ಹೋಗಿಲ್ಲ, ED ಅವ್ರು ಕರೆಸಿದ್ರು. ನಿಮ್ಮ ಅಪ್ಪನ ಸೈಟ್ ಡ್ಯೂಪ್ಲಿಕೇಟ್ ಮಾಡಿ ಎಲ್ಲಪ್ಪ ಇದು ಎಲ್ಲ ಪ್ರೂಫ್ ಸಿಕ್ಕಾವ. ಜೈಲಿಗೆ ಹೋಗ್ತಾರೆ. ಅದು ತುಂಬ ರಾಜಕೀಯದಲ್ಲಿ ದೂರ ಆಗ್ಬೇಕು. ಭಾಳ ಒಂದು ಕ್ಷೇತ್ರಕ್ಕೆ MLA ಆಗಲಿ ಬಿಟ್ಟು ರಾಜ್ಯಾಧ್ಯಕ್ಷರು ನಾನೇ ರಾಜ್ಯದ ಮುಖ್ಯಮಂತ್ರಿ ಉಳ್ಕಿದವ್ರು ಏನು ಮಾಡಬೇಕು? ನಾವೆಲ್ಲ ಪಾರ್ಟಿಗೆ ಅವರಪ್ಪನೇ ಅಟ್ಯಾಕ್ ಆಯ್ತು. ಅವಬ್ಬನೇ ಸೈಕಲ್ ಇರ್ತಾನ, ನಾವು ಸೈಕಲ್ ಮ್ಯಾಗ ಇದ್ದೀವಿ. ನಾವೇನೋ ನಾಡ ಅವಾಗ ಹೆಲಿಕಾಪ್ಟರ್ ಸುಮ್ಮನೆ ಕಟ್ಟಿ ಹೊಡಿತಾರೆ. ಜಾತ್ಯತೀತತೆ ಮತ್ತು ಸಮಾಜವಾದ ಸಂವಿಧಾನದಲ್ಲಿ ಇರಬಾರ್ದು, ಒಂದು ಚರ್ಚೆ ಆಗಬೇಕಂತ. ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮೂಲ ಒಂದು ಏನೋ ಪೀಠಿಕೆ ಬರಬಾರಲ್ಲ. ಅದರಲ್ಲಿ ಜಾತ್ಯತೀತ ಇಲ್ಲ, ಸಮಾಜವಾದ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಮೂಲ ಏನು ಸಂವಿಧಾನದ ಮೂಲ ಪುಟ ಏನಿದೆ ಅದು ಏನು ಅವರು ಬರೆದಾರೆ ಅದು ಅಷ್ಟೇ ಇರ್ಬೇಕಂತ ನಮ್ಮದು RSSನವರು ನಮ್ಮ ಏನು ಇವರು ದತ್ತಾತ್ರೇಯಜಿ ಹೊಸಬಾಳೆಜಿ ಅವರು ಅದನ್ನು ಹೇಳ್ಯಾರ. ಅದು ಸತ್ಯ ಇದೆ, ನಮ್ಮದು ಎಲ್ಲ ಅದಕ್ಕೆ ಬೆಂಬಲ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದ ಮೂಲ ಪೀಠಿಕೆಯಲ್ಲಿ ನಾವು ವಿಧಾನಸಭೆದು ಹೇಳಿನಿ. ನಾವು ತಕರಾರು ಮಾಡಿದೆವು. ನಮ್ಮ ಸ್ಪೀಕರ್ ಅದು ನಮ್ಮ ಕಡೆ ಓದಿಸ್ಲಾಕತ್ತಿದ್ರು, ನಾವು ಓದೋದಿಲ್ಲ. ಈ ಶಬ್ದಗಳೇ ಎಲ್ಲ ಅಂಬೇಡ್ಕರ್ ಅವ್ರು ಬರ್ತಿತ್ತು. ಇವರೆಲ್ಲ ತಿದ್ದಿ ಸುಮಾರು 100 ಎಲ್ಲ ತಿಕ್ಕ್ಯಾರ ನಮ್ಮ ಸಂವಿಧಾನ. ಅಂಬೇಡ್ಕರ್ ಅವರಿಗೆ ಅಪಮಾನ ಹೆಚ್ಚು ಮಾಡಿದ್ರೆ ಕಾಂಗ್ರೆಸ್ನವರು. ಕಾಂಗ್ರೆಸ್ಗೆ ಯಾರು ಸೇರ್ತಾರ ಅವ್ರು ಬೆಂಕಿ ಮನೆಯಾಗ ಸೇರಿದಂಗಂತ ಅಂಬೇಡ್ಕರ್ ಹೇಳ. ಅಂಬೇಡ್ಕರ್ ಭಾರತ ರತ್ನ ಕೊಡಲಿಲ್ಲ. ಅಂಬೇಡ್ಕರ್ ರಾಜೀನಾಮೆ ಕೊಟ್ಟು ಅವ್ರು ಹೊರಗೆ ಹೋಗೋಂಗೆ ಮಾಡಿದ್ರು, ಕೆಲವರು ಕಾನೂನುಗಳನ್ನು ತರಬೇಕಂತ ಮಾಡಿದ್ರು. ಅಂಬೇಡ್ಕರ್ಗೆ ಹೆಚ್ಚು ಅಪಮಾನ ಈ ದೇಶನಾಗ ಯಾರು ಮಾಡಿದ್ರೆ ಕಾಂಗ್ರೆಸ್. ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ, ಮೂಲ ಭಾರತೀಯ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರ ಏನು ಅವರು ಬರೆದಂಥ ಹಸ್ತಾಕ್ಷರಗಳಿಂದ ಬರೆದಂಥ ಪೀಠಿಕೆ ಅದೇ ಇರಬೇಕು. ಅದರಲ್ಲಿ ಯಾವುದೇ ತಿದ್ದುಪಡಿ ಆಗಬಾರ್ದು. ಇವತ್ತು ನಾವು ಸಮರ್ಥನೆ ಸರಿ. ನಾಳೆ ನಗರ ಕ್ಷೇತ್ರದ ಒಂದು ಆರೋಗ್ಯ ಅವನ ಇದೆ ಅವ್ರಿಗೆ ಸರ್ಕಾರ
ಕಾರ್ಯಕ್ರಮಕ್ಕೆ ನಾವು ಹೋಗ್ತೀವಿ. ಸುಮ್ಮನೆ ಎಲ್ಲರೂ ಹೋಗಿ ಒಂದು 8-10 ಲಪುಟ್ರು ತೊಗೊಂಡು ಅಂತೆಲ್ಲ ಹೋಗೋದಿಲ್ಲ. ಅಲ್ಲಿ ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ಜಂಟಿಯಾಗಿತ್ತು ಒಂದು MLA ಅಭ್ಯರ್ಥಿತ್ತು. ಸುಮ್ಮನೆ ಲಪುಟ್ರು ತೊಗೊಂಡ ಹೋಗೋಣ ಒಂದು ರಿಬನ್ ಕಟ್ಟಿಂಗ್ ಅದು ಯಾರು ಅದು ಅಧಿಕೃತವಲ್ಲ. ಬೇರೆ ಇಲಾಖೆ ಅಧಿಕಾರಿಗಳು ಇದ್ರನ್ರಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇರ್ಬೇಕಲ್ರಿ, ಆ ಭಾಗದ ಶಾಸಕರು ಇರ್ಬೇಕಲ್ರಿ. ಯಾವ ಶಾಸಕ ಇದ್ದೀರಪ್ಪ ಅದ್ರಾಗ? ಯಾರೋ ಒಬ್ರು ಗ್ರಾಮ ಪಂಚಾಯತ್ ಮೆಂಬರ್ ಇದ್ದ ಅಥವಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇದ್ದ ಹೇಳ್ರಿ. ನೀವು ಹೋಗ್ತೀರಿ, ಹೋಗಿ ಸುಮ್ಮನೆ ಒಂದು ಅಲ್ಲಿ ಪುಟ್ರನ್ನ ಒಂದು ಹಾಕ್ಕೊಂಡು ಅವಾಗ ಗ್ರಾಮ ಪಂಚಾಯತಿಗೆ ಆಚೆ ಬರಲಾರ್ದು ಭಾಷಣ ಮಾಡ್ತಾರೆ. ಗ್ರಾಮ ಪಂಚಾಯತಿಗೆ ಆಚೆ ಬಂದಲ್ಲ, ಯಾವ್ದ್ರ ಕ್ಷೇತ್ರ ನಿಂದಿರ್ತಾವು ರೊಕ್ಕ ತಗೋತಾವ್ ಬೀಳ್ತಾವೆ, ನಿಂದಿರ್ತಾವು ರೊಕ್ಕ ತಗೋತಾವ್ ಬೀಳ್ತಾವೆ. 2 ದಿವಸ ಇದ್ದಾಗ ತಾವೇ ಇಲ್ಲಿ ತಲೆ ಹೊಡೆದಿರ್ತೈತಿ, ಇಲ್ಲಿ ಪಟ್ಟಿ ತಲೆ ಹೊಡೆದಿದ್ದಿಲ್ಲಿ ಅದು ಸುಮ್ಮನೆ ತಾನೇ ಹಿಂಗೆ ಹೊಡ್ಕೊಂಡಿರ್ತಾನ, ಮನೆ ಹಿಂಗೆ ಕಿತ್ಕೊಂಡಿರ್ತಾನೆ, ಇಲ್ಲಿ ಪಟ್ಟಿ ಹಚ್ಕೊತಾನೆ, ಇಲ್ಲಿ ಕಿತ್ತೋದಕ್ಕೆ ಹೇಳ್ಕ ಪಟ್ಟಿ ಎಲ್ಲಿ ಹಚ್ಕೋಬೇಕು ಅನ್ನೋಂಥದ್ದೇ ಗುರ್ತಿಲ್ಲ. ವಿರೋಧ ಪಕ್ಷದವ್ರ ಕಡೆ 4-5 ಕೋಟಿ ಹೋದ, ನನಗೆ ಅವ್ರು ಹೊರಸಿದ್ರು ಇಲ್ಲಿ ಇಲ್ಲಿ ಪಟ್ಟಿ ಹಚ್ಚೋದು. ಅದು ಕಚ್ಚೆ ಇರೋದಿಲ್ಲ ಮಗನ, ಹಿಂಗೆ ತೆಗೆದು ನೋಡೋದಕ್ಕೆ ಏನು ಚಂದನೂ ಇಲ್ಲ.